ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಇದು ಗುರುವಾರ ಮತ್ತು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನನಗೆ ಹುಷಾರಿರಲಿಲ್ಲ ಸ್ವಲ್ಪ, ಹಂಗಾಗಿ 2 ದಿನದ ವಿಡಿಯೋನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ 2 ಸೇರಿಸಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಹುಷಾರಿಲ್ದಿರ ಇರೋದಕ್ಕೂ ಜ್ವರ ಬಂದಿರೋದಕ್ಕೂ ಕಹಿ ಅನ್ನಿಸ್ತಾ ಇದೆ, ಏನೂ ತಿನ್ನೋದಕ್ಕೆ ಆಗ್ತಾಯಿಲ್ಲ. ಗುರುವಾರ ಸಲೂನಲ್ಲಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಬ್ಬರು ಸ್ಟೂಡೆಂಟ್ಸ್ದು ಕ್ಲಾಸ್ ಕಂಪ್ಲೀಟ್ ಆಗಿತ್ತು, ಸರ್ಟಿಫಿಕೇಟು ಇಶ್ಯೂಸ್ ಮಾಡಿರಲಿಲ್ಲ. ಸೊ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ನಂಗೆ ಹುಷಾರಿರಲ್ಲ ಅನ್ನೋ ಯಾವುದೇ ಐಡಿಯಾ ಇರಲಿಲ್ಲ. ಹಾಗಾಗಿ ಗುರುವಾರ ಮಾರ್ನಿಂಗ್ ಎದ್ದು ಸಿಕ್ಕಾಪಟ್ಟೆ ಫೀವರ್ ಇತ್ತು ನಿನ್ನೆ. ಇಲ್ಲೇ ಮಾರುತಿ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ. ಸೊ ಸ್ವಲ್ಪ ಜ್ವರ ಕಮ್ಮಿ ಆಯಿತು. ಅದಾದಮೇಲೆ ಸಲೂನ್ ಹತ್ರ ಹೋಗಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಎಲ್ಲ ರೆಡಿಯಾಗಿ ಗೊತ್ತಲ್ಲ, ಹುಷಾರಿಲ್ಲ ಅಂದರೂ ರೆಡಿ ಆಗಲೇಬೇಕು. ಸೊ ರೆಡಿ ಆದೆ. ಇಂಜೆಕ್ಷನ್ ಹಾಕ್ಸಿದ್ರಿಂದ ಸ್ವಲ್ಪ ಕಮ್ಮಿ ಆಗಿತ್ತು ಜ್ವರ. ರೆಡಿಯಾಗಿ ಅವರು ರೆಡಿಯಾಗಿ ಬಂದಿದ್ದರು. ಸೊ ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಸ್ಟೂಡೆಂಟ್ಸು ಕೇಕ್ ತೊಗೊಂಬಂದರು. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಕೇಕ್ ಕಟ್ಟಿಂಗ್ ಮುಗ್ದಾದ್ಮೇಲೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ 1-2 ರೀಲ್ಸ್ ಮಾಡಲೇಬೇಕು. ನನಗೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಗಿಡಗಳಿಗೆಲ್ಲ ನೀರು ಹಾಕೋದಿತ್ತು. ಮತ್ತು ಆಲ್ರೆಡಿ ಒಂದು 4 ಡೇಸ್ ಆಗಿಬಿಟ್ಟಿತ್ತು ನೀರು ಹಾಕೇ ಇರಲಿಲ್ಲ. ಈ ಥರ ಗಿಡದಲ್ಲಿ ಹೂವು ಬಿಟ್ಟರೆ ನೋಡೋಕ್ಕೆ ಒಂದು ಖುಷಿ. 2 ಕಡಲೆಕಾಯಿ ಗಿಡ ಅಂಟ್ಕೊಂಡಿದೆ. ಮಕ್ಕಳು ಬಂದಿದ್ದಾಗ ಯಾವಾಗೋ ತಿಂದು ಹಾಕಿರೋ ಅಂಥದ್ದು 2 ಅಂಟ್ಕೊಂಡಿದೆ. ಇಂಡೋರ್ ಪ್ಲಾಂಟ್ಸ್ಗೆಲ್ಲ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿದೆ. ಅದಕ್ಕೂ 4 ಡೇಸ್ ಆಗಿದೆ. ಇದಕ್ಕೆ ಒಳಗಡೆ ಇಟ್ಟಿರೋ ತುಂಬ ನೀರೇನು ಹಾಕಲ್ಲ, ಅವಾಗ ವಾಟರ್ ಸ್ಪ್ರೇ. ಮನಿ ಪ್ಲಾಂಟ್ ಇಟ್ಟಿದ್ದೆ, ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಹೊಸ್ದಾಗಿ ಹೊಡೆದಿದೆ ಅದು. ಇಲ್ಲೊಂದು ಮನಿ ಪ್ಲಾಂಟ್ ಇದೆ, ಒಂದು 2 ಎಲೆ ಇಟ್ಟಿದ್ದು, ಇಷ್ಟು ದೊಡ್ಡದಾಗಿದೆ ಇದು. ನನ್ನ ಫೇವ್ರೆಟ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಂದಿದೆ. ಇಲ್ಲೊಂದು ಪ್ಲಾಂಟ್ಸ್ ಇದೆ, ಇದು ಚೆನ್ನಾಗಿ ಬಂದಿದೆ. ತಂದ ಒಂದು 2.5 ಮಂತ್ ಆಯಿತು. ಇವಾಗ ಒಂದು 2 ಎಲೆ ಬಂದಿದೆ ಹೊಸದು. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಜ್ವರ ಬಂದು ಬಾಯೆಲ್ಲ ಒಂಥರ ಆಗ್ಬಿಟ್ಟಿದೆ. ತಿನ್ನಬಾರ್ದು, ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ, ಆದರೂ ಯಾಕೋ ತಿನ್ನಬೇಕು ಅನ್ನಿಸ್ತಿತ್ತು. ಹಂಗಾಗಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಒಂದು 3-4 ಕೂಗಿಸ್ಕೊಳ್ಳೋಣ. ಆಲ್ರೆಡಿ ನನ್ನ ವಿಡಿಯೋದಲ್ಲಿದೆ, ಯೂಟ್ಯೂಬ್ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೆಂಗೆ ಅಂತ. ಇವತ್ತು ಸುಮ್ಮನೆ ಮೇಲೆ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಮಸಾಲೆ ಎಲ್ಲ ರೆಡಿಯಾಗಿದೆ. ಇವತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ, ಸಾಕು. ಸೊ ಮಿಕ್ಸ್ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಬೆಂದಿದೆ. ಇದು ಮೊಟ್ಟೆ ಕೋಳಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಬೇಕು. ಸೊ ಚೆನ್ನಾಗೇ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಹಾಕಿದ್ದೀನಿ ಇವಾಗ. ಉಪ್ಪು ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಮಸಾಲೆ ಹಾಕಿರೋದ್ರಿಂದ ಇದೊಂದು 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಸಾಂಬಾರು ರೆಡಿಯಾಗಿದೆ. ಮೊಟ್ಟೆ ಸಾರ ಸ್ವಲ್ಪ ಸಪ್ರೇಟ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಇರೋದ್ರಿಂದ ಬೇಯಿಸಿಟ್ಕೊಂಡಿರೋ ಚಿಕನ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದನ್ನು ಸಪ್ರೇಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಮಸಾಲೆ ಅದೇ ರುಬ್ಬಿಟ್ಕೊಂಡಿರೋ ಸ್ವಲ್ಪ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಮೆಂತ್ಯ ಸೊಪ್ಪದು ಮತ್ತು ಕೊತ್ತಂಬರಿ ಇಷ್ಟು ಹಾಕಿ ಸಿಂಪಲಾಗಿ ಒಂದು ಫ್ರೈ ಮಾಡ್ಕೊಳ್ತೀನಿ. ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಆಗಿದೆ. ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ಲ, ಅದಕ್ಕೆ ಫಸ್ಟ್ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಸಾರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಸೊ ಇದಕ್ಕೆ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ, ಬೇಯಿಸಿಟ್ಕೊಂಡಿರೋ ಅಂಥದ್ದು. ಚಿಕನ್ ಸೇರಿಸ್ಕೊಂಡು ಇದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ. ಚಿಕನ್ ಫ್ರೈ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೀನಿ.
ನಾನು ಪೆಪ್ಪರ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಇದಕ್ಕೆ ಅವಾಗೆ ತೆಗೆದಿಟ್ಕೊಂಡು ಸ್ವಲ್ಪ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಏನು ಮಸಾಲೆ ತೊಗೊಂಡಿದ್ನೋ ಅದೇ ಮಸಾಲೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ವಾಟರ್ ಸಾಕಕ್ಕೆ ಅಂತ ಬೆಂದಿದೆ ಆಲ್ರೆಡಿ ಚಿಕನ್ನು. ಮಸಾಲೆ ಒಂಚೂರು ಕುದ್ರೆ ಫ್ರೈ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಫ್ರೈ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿದೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋ ಅಷ್ಟೊತ್ತು ಅದನ್ನು ಫ್ರೈ ಮಾಡಬೇಕು. ಮಾರ್ನಿಂಗು ಎದ್ದು ಮಲ್ಗೋದು ಬೇಡ ಅಂತ ಅಂದ್ಬಿಟ್ಟು ಜಿಮ್ಮಿಗೆ ಹೋದೆ. ಸೊ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿಬಿಟ್ಟು ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಬಂದು ಒಂದು ಇಡ್ಲಿ ತೊಗೊಂಡ್ಬಂದು ತಿನ್ಕೊಂಡೆ. ಇಡ್ಲಿ ತಿನ್ಕೊಂಡ್ಮೇಲೆ ಏನು ತಿನ್ನೋದು, ನಾನ್ ವೆಜ್ ತಿನ್ನೋಣ ಅನಿಸ್ತಾ ಇತ್ತು. ಹಂಗಾಗಿ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದೆ. ಸಾಂಬಾರು ರೆಡಿಯಾಗಿದೆ, ಮುದ್ದೆಗೆ ಇಟ್ಟಿದ್ದೀನಿ. ಸೊ ಫ್ರೈಯು ಆಲ್ಮೋಸ್ಟ್ ರೆಡಿ ಆಗಿದೆ. ತಿರ್ಗಿಸ್ಕೊಳ್ತಾ ಇದ್ದೀನಿ. ಸಂಜೆ ಬಂದು ಮಾಡೋದಕ್ಕಾಗದೇ ಇಲ್ಲ ನನಗೆ. ಇವತ್ತು ಫ್ರೈಡೇ, ಹುಷಾರಿರಲಿಲ್ಲ, ಪೂಜೆ ಎಲ್ಲ ಏನೂ ಮಾಡಲಿಲ್ವಲ್ಲ. ಸೊ ಹಂಗಾಗಿ ನಾನ್ ವೆಜ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಈಗ ಬಾಕ್ಸ್ ಹಾಕ್ಕೊಂಡು ಸಲೂನ್ ಹತ್ರ ತೊಗೊಂಡು ಹೋಗ್ಬಿಡ್ತೀನಿ. ಸೊ ಸಲೂನಲ್ಲಿ ಎಲ್ಲರೂ ಇರ್ತಾರಲ್ಲ, ಸೊ ಕುತ್ಕೊಂಡು ತಿನ್ಬೋದು. ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ. ಫ್ರೈ ಸಖತ್ತಾಗಿದೆ. ಜ್ವರ ಬಂದಿರೋದಕ್ಕೂ ಬಾಯಿಗೆ ತುಂಬ ಟೇಸ್ಟ್ ಅನ್ನಿಸ್ತಾ ಇದೆ. ಕರ್ಕೊಂಡು ಸಲೂನ್ ಹತ್ರ ಹೊರಟೆ. ಬಂದೆ. ಸ್ವಾತಿ, ಹೆಂಗಿದೆ ಟೇಸ್ಟು? ಮನ್ವಿ ಹೆಂಗಾಯ್ತಾ?